ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಬೇಸರಿ ಫುಲ್ಲು ಟಯರ್ಡ್ನೆಸ್ಸು. ರಾತ್ರಿ ಊರಿಂದ ಬಂದಿದ್ದೆ ಏನೋ 12:30 ಏನೋ ಆಗಿತ್ತು ಅನಿಸುತ್ತೆ 12:30ನೇ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ರೊಟ್ಟಿ ಚಟ್ನಿ ಮಾಡಿದ್ದೀನಿ. ರೊಟ್ಟಿ ಮಾಡ್ತಾಯಿದ್ದೀನಿ. ಈಗ ಹಾಕ್ಕೊಟ್ಟು ಹಸ್ಬೆಂಡಿಗೆ ನಾನು ತಿನ್ನಬೇಕು. ಅಕ್ಕಿ ಹಿಟ್ಟು ಮಿಕ್ಸ್ ರೊಟ್ಟಿ ರೆಡಿ, ತೋರಿಸ್ತೀನಿ. ಚಟ್ನಿ ರಾಗಿ ರೊಟ್ಟಿ ಮಾಡಿದ್ದೀನಿ, ತಿನ್ನಬೇಕು. ತಿಂದು ಅಮ್ಮ ಒಂದು ಊರಿಂದ ಬರುವಾಗ ಒಂದು ಕೋಳಿ ಕಳಿಸಿದ್ದಾರೆ, ಅದು ಕಟ್ ಮಾಡಿಸ್ಕೊಂಬರಕ್ಕೆ ಹೋಗ್ಬೇಕು. ಈ ಊರಿಗೆ ಹೋಗಿ ಬರೋದು ಇದೆಯಲ್ಲ, ಟಯರ್ಡ್ನೆಸ್ಸು ಅಪ್ಪ ಸಾಕಾಗೋಯ್ತದೆ. ಈಗ ಫುಲ್ಲು ಬ್ಯಾಕ್ ಪೇನು ಒಂಥರ ಏನು ಹೇಳ್ತಾರೆ, ಮೈಕೈ ಎಲ್ಲ ತುಂಬಾ ಪೇನ್ ಆಗ್ತಾಯಿದೆ. ಹೋಗಿ ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಆಗ್ತಾಯಿದೆ. ಎಷ್ಟು ಲಗೇಜ್ಗಳೆಲ್ಲ ಅಂಡಿದ್ದಾವೆ ಗೊತ್ತಾ, ಅದೆಲ್ಲ ಇಟ್ಟಿದ್ದೀನಿ ನೋಡಿ, ಕಾಣಿಸ್ತಾ ಇರ್ಬೋದು. ಬಟ್ಟೆ ಲಗೇಜ್ಗಳೆಲ್ಲ ಸಿಕ್ಕಾಪಟ್ಟೆ ಅಂಡ್ಬಿಟ್ಟಿದೆ. ಎಲ್ಲ ಹೋಗಿ ಇವಾಗ ಫುಲ್ ಕ್ಲೀನ್ ಮಾಡಬೇಕು. ಇಡೀ ಮನೆ ಮೆಸ್ಸಿ ಥರ ಆಗಿಬಿಟ್ಟಿದೆ. ಏನು ಇದು ಬೇರೆ ಏನು ಗುಳೆ ಥರ ಆಗಿದ್ದು, ಇದು ಲಿಪ್ ಮಾರ್ಕ್. ಓಕೆ, ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಸಾಂಬಾರು ಮಾಡಬೇಕು ಆ್ಯಂಡ್ ರೊಟ್ಟಿ ತಿನ್ನಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಹುಡುಗರು ಪಾಪ ಹೆಂಗೆ ಸ್ಕೂಲ್ಗೆ ಹೋಗಿದ್ದೇವೆ, ಅವಂತೂ ಕುಣ್ದಿಲ್ಲ, ಸಿಕ್ಕಾಪಟ್ಟೆ ಕುಣ್ದಿದೆ ಮಕ್ಕಳು. ಅವು ಹೆಂಗೆ ಸ್ಕೂಲ್ ಮುಗಿಸ್ಕೊಂಡು ಗೊತ್ತಿಲ್ಲ. ನನ್ನ ಫೇಸ್ ನೋಡ್ರಿ ಗೊತ್ತಾಗ್ತಾಯಿದೆ. ಫುಲ್ಲು ನೋಡಿ, ನೀರು ಚೇಂಜ್ ಆಗಿರುತ್ತೆ, ಪಿಂಪಲ್ಸ್ ಸ್ಟಾರ್ಟ್, ಫೇಸ್ ಪೂರ್ತಿ ಡಲ್ಲ ಇದೆ. ಸೊ ಹಾಗೆ ಬನ್ನಿ ನೋಡುವ ಏನೇನಾಗುತ್ತೆ, ಏನು ಎತ್ತ ಅಂತ ನೋಡೋಣ. ಹಾಗೆ ಸುಮ್ಮನೆ ನಿಂತಿದ್ನಲ್ವ, ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೆಗಿಯೋಣ ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ವ್ಲಾಗ್ನ. ಓಕೆ, ಹೀಗೆ ನೋಡ್ತಾಯಿದ್ದೆ. ಊರಿನ ಕಾಫಿ ಪುಡಿ ತಂದೆ. ನಾವು ಜಾಸ್ತಿ ಕಾಫಿ ಕುಡಿಯೋದು ಮಾರ್ನಿಂಗ್ ಮಾತ್ರ. ಎದ್ದ ತಕ್ಷಣ ಕಾಫಿ ಕುಡಿತೀವಿ, ಇನ್ನು ಕುಡಿಯೋಕ್ಕೆ ಹೋಗೋಲ್ಲ. ನಾನು ಈ ಚಂದ್ರಪಟ್ಟಣದಲ್ಲೇ ಸಿಗೋದು, ಇನ್ನೆಲ್ಲೂ ಸಿಗೋಲ್ಲ ಇದು ಕಾಫಿ ಪುಡಿ. ಯಾವುದಪ್ಪ ಇದು, ಹಿಲ್ ಟಾಪ್ ಅಂತ ಕಾಲು ಕೆ ಜಿದು ಅರ್ಧ ಕೆ ಜಿ ಕಾಫಿ ಪುಡಿ ತಂದಿದ್ದೀನಿ. ನೆಕ್ಸ್ಟು ಯಾವ ಊರಿಗೆ ಹೋಗ್ತೀವೋ, ಈಗ ಹೋಗೋದು 2 ದಿನ ಇದೆ ಅನ್ನುವಾಗ ಕಾಫಿ ಪುಡಿ ಖಾಲಿ ಆಗೋಯ್ತು. ಈ ಕಾಫಿ ನಾವು ಮಾರ್ನಿಂಗು ಅಭ್ಯಾಸ ಆಗ್ಬಿಟ್ಟಿದೆ ನಮಗಿಬ್ರು. ಆಮೇಲೆ ಏನು ಹೇಳ್ತಾರೆ, ಸನ್ರೈಸು ಈ ಥರದ್ದು ಯಾವುದೂ ಇಷ್ಟ ಆಗಲ್ಲ. ಏನೋ ಗೊತ್ತಿಲ್ಲ, ಅದನ್ನೆಲ್ಲ ಕುಡಿಬೇಕು ಅಂತ ನಾನು ಟೀ ಬೇಕಾದ್ರೆ ಕುಡ್ಕೊಂಡ್ಬಿಡ್ತೀವಿ, ಕಾಫಿ ಮಾತ್ರ ಅದನ್ನೆಲ್ಲ ಕುಡಿಯೋಕ್ಕಾಗಲ್ಲ. ಬೇಡ ಅಂದ್ಕೊಂಡು ಟೀನೇ ಕುಡ್ದಿದ್ದೀವಿ. 5 days ಇದೆ ಬರೀ ಟೀನೇ ಇದ್ದೀವಿ. ಕಾಫಿ ಮಾರ್ನಿಂಗ್ ಎದ್ದ ತಕ್ಷಣ ಕುಡ್ದಿಲ್ಲ ಅಂತ ಸಮಾಧಾನ ಆಗಲ್ಲ. ಸರಿ, ಕಾಲು ಕೆ ಜಿದು 1/2 kg ತೊಗೊಂಡು ಬಂದಿದ್ದೀನಿ. ಇನ್ನು ಫ್ರೆಂಡ್ಗೂ ಅವ್ರಿಗೂ ಅರ್ಧ ಕೆ ಜಿ ಬೇಕು ಅಂದ್ರೆ ಅವ್ರಿಗೂ ಅರ್ಧ ಕೆ ಜಿ ತಂದಿದ್ದೀನಿ. ಹೀಗೆ ಸೊ ಇನ್ನು ಒಂದಷ್ಟು ಐಟಮ್ ತಂದಿದ್ದೀನಿ. ಲಗೇಜು ಎಲ್ಲ ತೆಗೆದಿಕ್ಬೇಕು. ಎತ್ತಿಕ್ಬಿಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇವತ್ತು ನನ್ನ ಕತೆ ಗೋವಿಂದ ಚೆನ್ನಾಗಿ ಕೆಲಸ ಐತಿ ಇವತ್ತು ಜಾಸ್ತಿ. ನಿನ್ನೆ ಬಟ್ಟೆ ವಾಶ್ ಮಾಡಿ ತಂತಿ ಮೇಲೆ ಒಣ ಹಾಕ್ಬಿಟ್ಟು ಹೋಗ್ಬೇಕಾದ್ರೆ ಎತ್ಕೊಳ್ಳೋಣ ಅಂತ ಹೇಳಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ. ಹಾಗೆ ಹೋಗ್ಬಿಟ್ಟಿದ್ದೀನಿ. ಪಾಪ ಓನರ್ ಅವ್ರ ಮನೆ ಅಮ್ಮ ಎತ್ತಿ ಇಕ್ಕಿತ್ತು. ಪಾಪ ಇವಾಗ ಅದೇ ಅವ್ರ ಬೇಷನ್ನಲ್ಲೇ ಕೊಟ್ಟು ಕಳಿಸಿದ್ದಾರೆ. ಮಕ್ಕಳಿಗೆಲ್ಲ ಐರನ್ ಮಾಡಿ ಅವ್ರಿಗೆ ರೆಡಿ ಮಾಡಿ ಕಳಿಸಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಇವಾಗ ಸ್ವಲ್ಪ ಜೋಳ ಮತ್ತು ಏನು ಹೇಳ್ತಾರೆ, ಅಮ್ಮವ್ರ ಮನೆಗೆ ಹೋಗಿದ್ವಿ ನೈಟು. ನಾನು ಅದನ್ನು ವ್ಲಾಗ್ ಮಾಡಲಿಲ್ಲ, ಯಾಕೆಂದರೆ ಮಳೆ ಸ್ಟಾರ್ಟ್ ಆಗೋಯಿತು. ಆದರೆ ಅಮ್ಮವ್ರ ಮನೇಲಿ ರೋಡಿಂದ ಸ್ವಲ್ಪ ಒಂದಷ್ಟು ದೂರ ಇಟ್ಕೊಂಡು ಹೋಗ್ಬೇಕಲ್ವ, ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಅಮ್ಮನ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಇದ್ದೆ ಅಷ್ಟೇ, ಹೋಗಿ ಬಂದ್ಬಿಟ್ಟೆ. ಅಮ್ಮ ಆಗಲೇ ಗೌರಿ ಹಬ್ಬದ ಬಾಗ್ನದು ಏನಾದ್ರು ತಗೊಂತ ಹೇಳಿ ಕಾಸು ಕೊಟ್ಟು ಕಳಿಸ್ಬಿಟ್ರು, ಬರಲ್ವಂತೆ ಅಮ್ಮ. ಹೀಗೆ ಹೋಗಿದೆ. ಬಟ್ ಅಮ್ಮವ್ರ ಮನೇಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫೋನ್ ಆ್ಯಕ್ಚುಲಿ ತಗೊಂಡೋಗಿಲ್ವೋ ಗೊತ್ತಾಗಲಿಲ್ಲ. ಆಮೇಲೆ ಇವ್ರು ಬೇರೆ ಟೈಮ್ ಆಯಿತು ಹೋಗೋಣ ಅಂತಲೇ ಇದ್ರೆ, ಒಂದು ಮಳೆ ಸ್ಟಾರ್ಟ್ ಆಗೋಗಿದ್ದೆ ಎಡವಟ್ ಆಗಿದ್ದು, ಇಲ್ಲಾಂದರೆ ಒಂದು 5-10 ನಿಮಿಷ ಎತ್ಕೊಂಡು ಹೋಗ್ಬೋದಿತ್ತು. ಮತ್ತು ಚಂದ್ರಪಟ್ಟಣದಲ್ಲಿ ಹರಳೆ ಎಣ್ಣೆ ಎಲ್ಲ ತೊಗೊಂಡು ಅಲ್ಲಿಂದ ಬರಬೇಕಿತ್ತು, ಟೈಮ್ ಆಗಿಬಿಡುತ್ತೆ ಅಂತೇಳಿ ಬಂದಿದ್ದಂಥದ್ದು. ಫೈನಲಾಗಿ 1 ಲೀಟ್ರ್ ಹರಳೆಣ್ಣೆ ತೊಗೊಂಡು
ಏನು ಈ ಪುರಿ ಮಂಡಕ್ಕಿ ಹೇಳ್ತಾರಲ್ಲ ಅದು ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲೇ ತಗೊಂಡು ಬಂದೆ. ಫೈನಲಾಗಿ ಈ ರೀತಿ ಆಯಿತು. ಓಕೆ, ಹೀಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಾತಾಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಇದೆ, ಮಾತಾಡ್ತಾನೆ ಇರ್ತೀನಿ. ಈ ರೀತಿ ಖುಷಿಯಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಎಷ್ಟು ದಿನದಿಂದ ಇದೇ ಥರ ಆಯ್ತಪ್ಪ, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಇದ್ದಾಗಲಿಂದ ಇದೇ ಕಥೆ ಆಗ್ಬಿಡ್ತು. ಸೊ ಫ್ರೆಂಡ್ಸ್, ಊರಿಂದ ಅತ್ತೆ ಸೊಪ್ಪೆಲ್ಲ ಕಿತ್ಕೊಟ್ಟು ಕಳಿಸಿದ್ರು. ಮಿಕ್ಸ್ ಸೊಪ್ಪು, ಇದು ಹಣ್ಣೆ ಸೊಪ್ಪು ಅಂತಾರೆ, ಇದು ಇನ್ನೊಂದೇನು ಹೆಸರು ಹೇಳ್ತಾರೆ, ಅದು ಮತ್ತು ಗಣಿಕೆ ಸೊಪ್ಪು ಎಲ್ಲ ಕೊಟ್ಟು ಕಳಿಸಿದ್ರು. ಈ ಊರಲ್ಲಿ ತುಂಬ ಏನು ಹೇಳ್ತಾರೆ, ಹೊಲದಲ್ಲಿ ಈ ರೀತಿ ಮಳೆ ಬಂದಾಗ ಈ ರೀತಿ ಫ್ರೆಶ್ಶಾಗಿ ಸೊಪ್ಪು ಸಿಗುತ್ತೆ, ಹೋದಾಗ ತಗೊಂಡು ಬರ್ಬೋದು. ಚೆನ್ನಾಗಿರುತ್ತೆ ಇದು ಸಾಂಬಾರು, ಊರಿಂದಲ್ವಾ. ಇಲ್ಲಿ ಆದರೆ ಹೆಂಗೆ ಕಿತ್ಕೊಂಡ್ಬಂದಿರ್ತಾರೋ ಹೆಂಗೆ ಮಾಡಿರ್ತಾರೋ ಅಂತ ಒಂದು ಇದಿರುತ್ತೆ. ಇದು ಅಷ್ಟೇ, ಗಣಿಕೆ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತ್ಗೆ, ಮತ್ತು ಶೀತ ಈ ಥರದ್ದೆಲ್ಲ ಹೊಡೆಯುತ್ತೆ ಅಂತ ಹೇಳ್ತಾರೆ. ಇದನ್ನು ಕೂಡ ಎರಡನ್ನೂ ನನ್ನ ಕವರಲ್ಲಿ ಕಿತ್ತು ಕೊಟ್ಟು ಕಳಿಸಿದ್ರು. ಒಂದಷ್ಟು ಐಟಮ್ ಎಲ್ಲ ಡಿವೈಡ್ ಮಾಡ್ಕೊತ ಒಂದು ದೊಡ್ಡ ಬ್ಯಾಗಿಗೆ ಹಾಕಿ ಕಳಿಸಿದ್ರಲ್ವ, ಎಲ್ಲ ಡಿವೈಡ್ ಮಾಡಿ ಎತ್ತಿಕ್ಕಣ ಅಂತ ಹೇಳಿ ತೆಗೆದೆ. ನಾನು ನಿಮ್ಗೆ ಏನೋ ತೋರಿಸ್ಬೇಕಿತ್ತು, ಸೊ ತೋರಿಸೋಣ ಅಂತೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಏನಪ್ಪ ಏನದು ಅಂತಂದರೆ ತೋರಿಸ್ತೀನಿ. ಹಾಗೆ ಇದ್ರ ಜೊತೆಗೆ ನಾಟಿ ಪುದೀನ, ಇದು ಪುದೀನೂ ಒಂದಷ್ಟು ಈ ಹೊಲದಲ್ಲಿ ಹೇಳ್ತಾ ಇದ್ರು ಅಮ್ಮ, ಒಂದು ಹೊಲ ಪೂರ್ತಿ ಇದೆ ಅಷ್ಟು ಇದೆ, ಇದು ಸೊಪ್ಪು ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ಒಂದಷ್ಟು ಕಿತ್ಕೊಂಬಂದು ಕೊಟ್ಟಿದ್ರು. ನಾನು ಕಡ್ಡಿ ಎಲ್ಲ ಸೋಸಿ ಬಿಸಾಕಿ ಜಸ್ಟ್ ಎಲೆ ಮಾತ್ರ ಅಲ್ಲೇ ಎಲ್ಲ ರೆಡಿ ಮಾಡಿ ಸೋಸ್ಕೊಂಡು ತೊಗೊಂಡು ಬಂದಿದ್ದಂಥದ್ದು. ಎಷ್ಟು ಗಮ್ಮಂತಿತ್ತು ಗೊತ್ತಾ, ಸ್ಮೆಲ್ಲು ಸಖತ್ ಚೆನ್ನಾಗಿತ್ತಿದ್ದು ಪುದೀನ. ಪಲಾವು ಏನಾದರೂ ಮಾಡಿದರೆ ಆಗುತ್ತೆ ಅಂತ ಹೇಳಿ ಎಲ್ಲ ಒಂದೊಂದು ಕವರ್ಗೆ ಎತ್ತಿಕ್ತಾಯಿದ್ದೆ. ಇನ್ನು ಅಮ್ಮ 2 ಪಪ್ಪಾಯ ಕೊಟ್ಟು ಕಳಿಸಿದ್ರು. ನಮ್ಮ ಯಶ್ಗೆ ತುಂಬ ಇಷ್ಟ ಈ ಪಪ್ಪಾಯ. ಒಂದು ಹಣ್ಣು ಪುಟಾಣಿ ಹಣ್ಣಾದರೆ ಯಾರೂ ತಿನ್ನೋಂಗಿಲ್ಲ, ಅವನೊಬ್ಬನೇ ತಿನ್ನಬೇಕು, ಆ ಥರ ತುಂಬ ಇಷ್ಟಪಡ್ತಾನೆ. ಸೀಬೆಕಾಯಿ ನಮ್ಮ ಅಮ್ಮವ್ರ ಮನೆಯದೇ ಬಿಟ್ಟಿತ್ತು, ಸೊ ಅದು 1-2 ಹಾಕಿ ಕಳಿಸಿದ್ದಾರೆ. ನಾನು ನಿಮಗೆ ಆವಾಗಲೇ ಏನೋ ತೋರಿಸ್ಬೇಕು ಅಂತ ಹೇಳಿದ್ನಲ್ಲ, ಇದೇನೆ. ಯಾರು ಈ ಕಾಯಿನ ನೋಡಿದ್ದೀರಾ, ಈ ಕಾಯಿಗೆ ಏನು ಹೆಸ್ರು ಹೇಳ್ತಾರೆ ಅಂತ ನನಗೆ ನಿಮಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ನಾನು ಇನ್ನೊಂದು ವ್ಲಾಗಲ್ಲಿ ನೀವು ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತೀನಿ. ಇದನ್ನು ನಮ್ಮ ಕಡೆ ಹೇಳ್ಬಿಡ್ತೀನಿ, ಕ್ಯೂರಿಯಾಸಿಟಿ ಯಾಕೆ, ನಿಮ್ಗೆ ಗೊತ್ತಿದ್ರೆ ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನ ಹೇಳಿ. ಇದು ನಮ್ಮ ಕಡೆ ಕತ್ತಿಕಾಯಿ ಅಂತ ಹೇಳಿ ಕರೆಯೋದು. ಅಮ್ಮ ನಾನು ಚಿಕ್ಕ ಹುಡುಗರಿದ್ದಾಗ ತುಂಬ ಬೆಳೀತಾಯಿದ್ರು. ಈ ಹಸಿ ಹಲಸುಂಡೆ ಕಾಳು, ಅವರೆಕಾಳಿಗೆಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ಸಖತ್ತಾಗಿರೋದು. ಅಮ್ಮ ಈ ಥರ ತಿನ್ನಲೇ ಇಲ್ವಲ್ಲಮ್ಮ ಅಂತ ಕೇಳಿದ್ದಕ್ಕೆ ನನಗೋಸ್ಕರ ಅಮ್ಮ ಅದು ಬೀಜ ಎಲ್ಲ ತೊಗೊಂಡು ಬಂದು ಗಿಡ ನೆಟ್ಟು ಫೈನಲಾಗಿ ಕತ್ತಿಕಾಯಿ ಬೆಳೆಸಿ ಕೊಟ್ಟು ಕಳಿಸಿದ್ದಾರೆ. ಇನ್ನೂ ಒಂದಷ್ಟು ನುಗ್ಗೆಕಾಯಿ, ಒಂದು 3 ಬದನೆಕಾಯಿ ಇತ್ತಂತೆ, ಅತ್ತೆ ಕಿತ್ಕೊಂಡು ಕೊಟ್ಟಿದ್ರು. ಒಂದಷ್ಟು ನುಗ್ಗೆಕಾಯಿ, ಒಂದಷ್ಟು ಟೊಮೊಟೊ ಎಲ್ಲ ಅಮ್ಮ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಆವಾಗಲೇ ಹೇಳಿದೆ ವ್ಲಾಗಲ್ಲಿ, ಮಂಡಕ್ಕಿ ಪುರಿ ತೊಗೊಂಡು ಬಂದೆ ಅಂತ. ಇದು ಪುರಿನ ತೊಗೊಂಡು ಬಂದಿದ್ದಂಥದ್ದು. ಇನ್ನು ಹರಳೆಣ್ಣೆ ನೋಡಿ ಈ ರೀತಿ ಇರುತ್ತೆ, 1 ಲೀಟರ್ ಹರಳೆಣ್ಣೆನೂ ಕೂಡ ತಂದಿದ್ದಂಥದ್ದು. ನಮಗೆ ಸಿಕ್ಕಾಪಟ್ಟೆ ಹೀಟ್ ಬಾಡಿ, ಹರಳೆಣ್ಣೆ ಎನಿ ಟೈಮ್ ಇರಲೇಬೇಕು ನನಗೆ, ನನ್ನ ಹಸ್ಬೆಂಡ್ಗೆ. ಆಲ್ಮೋಸ್ಟ್ ವೀಕ್ಲಿ 1 ಟೈಮ್ ಮಕ್ಳಿಗೆ ಹಚ್ಚೇ ಹಚ್ತೀನಿ, ಮಿಸ್ ಮಾಡಲ್ಲ, ನಮಗೂ ಬೇಕೇ ಬೇಕು. ಇನ್ನು ನೋಡಿರಲ್ಲ ನೆನೆ ಜಮೀನಿಗೆ ಹೋಗಿದ್ವಲ್ವ, ಆ ಜಮೀನಿಂದ ಸ್ವಲ್ಪ ಜೋಳನ ಕಿತ್ಕೊಂಡು ಬಂದಿದ್ವಿ. ಅಂದರೆ ಈ ಕಾಯಿ ತೋರಿಸ್ಲಿಕ್ಕೆ ಅಂತಲೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು ನಾನು, ಇಲ್ಲಾಂದರೆ ಏನು ತೋರಿಸೋ ನೆಸೆಸಿಟಿ ಇರಲಿಲ್ಲ. ಇದನ್ನು ತೋರ್ಸೋಕ್ಕೆ ಅಂದ್ಕೊಂಡು ತೆಗೆದೆ ಅಲ್ವಾ, ಹಾಗಾಗಿ ನೋಡೋಣ. ಇದನ್ನು ನಾನು ನೋಡಿರೋ ಪ್ರಕಾರ ನಾನು ಯಾವ ಯೂಟ್ಯೂಬಲ್ಲೂ ನೋಡಿಲ್ಲ, ಎಲ್ಲೂ ನೋಡಿಲ್ಲ ಈ ಕಾಯಿನ. ಆಲ್ಮೋಸ್ಟ್ ಹಿಂದಿನ ಕಾಲದ್ದು ಇದು ಕಾಯಿ. ಸೊ ಹಿಂಗಾಯಿತು. ನೆಕ್ಸ್ಟ್ ಅಮ್ಮ ಕೋಳಿ ಕೊಟ್ಟು ಕಳಿಸಿದ್ರಲ್ಲ, ಕ್ಲೀನ್ ಮಾಡಿಸೋಣ ಅಂತೇಳಿ ಅಂಗಡಿ ಕಡೆ ಹೊರಟೆ. ಇದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇನ್ನು ನಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಸ್ಕೂಲಲ್ಲಿ. ನನ್ನ ಮಗ ಈ ರೀತಿ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ರಾಧೆ ಕೃಷ್ಣ ನರ್ಸರಿ ಮಕ್ಕಳಿಗೆ ಹೇಳಿದ್ರಂತೆ ರಾಧೆ ಡ್ರೆಸ್ ಹಾಕ್ಕೊಂಡು ಬರೋಕ್ಕೆ. ನೋಡಿ ಮಕ್ಕಳು ಸಖತ್ತು ಊಟ ಕಾಣಿಸ್ತಾ ಇದೆ, ಕೃಷ್ಣ ರಾಧೆ ಅಂದ್ಕೊಂಡು ನೋಡಿದರೆ ತುಂಬಾ ಖುಷಿ ಆಗ್ತಾಯಿತ್ತು. ಟ್ರೆಡಿಷ್ನಲ್ ಡ್ರೆಸ್ ಹೇಳಿದರು ಸ್ಕೂಲಲ್ಲಿ. ಓಕೆ ಫೈನ್ ಅಂತ ಹೇಳಿ ನನ್ನ ಮಗ ಇದೇ ಡ್ರೆಸ್ ಬೇಕು ಅಂತ ಹೇಳಿ ಹಾಕ್ಕೊಂಡು ಹೋದಕ್ಕೆ ಹೇಳಿ ಸರಿ ಹೋಗಪ್ಪ ಆಯಿತು ಅಂತೇಳಿ ಕಳಿಸ್ದೆ. ಇನ್ನು ರುಕ್ಕು ಮಗಳು ನಾನು ಹೋಗಿ ಬಿಡೋ ಟೈಮ್ಗೆ ಅವಳು ಕೂಡ ಬಂದಳು. ಅವಳು ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇದ್ಲು. ಬ್ಲೂ ಗೋಲ್ಡ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.